ಶುರುವಾಗುತ್ತದೆ ಒಂದು ವ್ಯಕ್ತಿಯಿಂದ. ಅವನ ಹೆಸರು ವಾಲ್ಟರ್. ಅವನು ಮಾರ್ಕೆಟ್ ಮಧ್ಯೆ ಓಡುತ್ತಿರುತ್ತಾನೆ. ಹಿಂದೆ ಹಲವು ಜನರು ಬೆನ್ನಟ್ಟುತ್ತಿದ್ದಾರೆ. ಉಸಿರಾಟ ಗಟ್ಟಿಯಾಗುತ್ತಿದೆ. ಆದರೆ ಅವನು ಒಂದು ಪ್ಯಾಕೇಜನ್ನು ಮೇಲ್ ಬಾಕ್ಸ್ಗೆ ಹಾಕಲು ಸಂಹೌ ಮ್ಯಾನೇಜ್ ಮಾಡುತ್ತಾನೆ. ಅವನ ಮುಖದಲ್ಲಿ ಒಂದು ಕ್ಷಣ ರಿಲೀಫ್ ಕಾಣಿಸುತ್ತದೆ. ಆದರೆ ಅವನು ರಸ್ತೆಗೆ ಕಾಲಿಟ್ಟ ತಕ್ಷಣ ಬೂಮ್, ಒಂದು ವ್ಯಾನ್ ನೇರವಾಗಿ ಬಂದು ಅವನನ್ನು ಗುದ್ದುತ್ತದೆ. ವಾಲ್ಟರ್ ಅಲ್ಲೇ ಸಾವನ್ನಪ್ಪುತ್ತಾನೆ. ಆ ಸಾವು ಅವನಿಬ್ಬರು ಮಗಗಳನ್ನು ಮತ್ತೆ ಒಟ್ಟುಗೂಡಿಸುವ ಕಾರಣವಾಗುತ್ತದೆ. ಮುಂದಿನ ದಿನ ನಾವು ನೋಡುತ್ತೇವೆ ವಾಲ್ಟರ್ನ ದೊಡ್ಡ ಮಗ ಜೇಮ್ಸ್ ಅನ್ನು. ಅವನು ಮಿಲಿಟರಿ ಸ್ಕೂಲ್ನಲ್ಲಿ ಇನ್ಸ್ಟ್ರಕ್ಟರ್. ಹೊಸ ರೆಕ್ರೂಟ್ಸ್ಗಳಿಗೆ ವಾಟರ್ ಡ್ರಿಲ್ ಮಾಡಿಸುತ್ತಿದ್ದಾನೆ. ಉಸಿರನ್ನು ಹಿಡಿದುಕೊಳ್ಳಿ, ಡೋಂಟ್ ಗಿವ್ ಅಪ್ ಎಂದು ಕಠಿಣವಾಗಿ ಹೇಳುತ್ತಾನೆ. ಆದರೆ ವಿದ್ಯಾರ್ಥಿಗಳು ಬೇಗ ಗಿವ್ ಅಪ್ ಮಾಡುತ್ತಿದ್ದಾರೆ. ಜೇಮ್ಸ್ ತುಂಬ ಫ್ರಸ್ಟ್ರೇಟೆಡ್ ಆಗಿದ್ದಾನೆ. ಅಷ್ಟರಲ್ಲಿ ಒಂದು ಹುಡುಗ ಬಂದು ಹೇಳುತ್ತಾನೆ, ಸರ್, ನಿಮ್ಮ ಫಾದರ್ ಅವರಿಲ್ಲ. ಜೇಮ್ಸ್ ಹೋಗಿ ವಾಲ್ಟರ್ನ ಬಾಡಿ ನೋಡುತ್ತಾನೆ. ಆದರೆ ಅವನ ಮುಖದಲ್ಲಿ ದುಃಖದ ಸ್ಪಷ್ಟ ಭಾವನೆ ಇಲ್ಲ, ಸಾಧಾರಣವಾಗಿ ನೋಡಿದಂತೆ. ಇಲ್ಲಿ ಒಂದು ವಿಷಯ, ವಾಲ್ಟರ್ಗೆ 2 ಮದುವೆಗಳು. ಒಬ್ಬಳಿಂದ ಜೇಮ್ಸ್, ಮತ್ತೊಬ್ಬಳಿಂದ ಜಾನ್. ಪೊಲೀಸ್ ಸ್ಟೇಷನ್ನಲ್ಲಿ ಜೇಮ್ಸ್ಗೆ ಹೇಳುತ್ತಾರೆ, ಇದು ಹಿಟ್ ಆ್ಯಂಡ್ ರನ್ ಕೇಸ್. ಜೇಮ್ಸ್ ಮನೆಗೆ ಹೋಗಿ ತನ್ನ ಹೆಂಡತಿ ಕ್ಯಾಟ್ಗೆ ಹೇಳುತ್ತಾನೆ. ಅವನಿಂದ ಇಮೋಷನ್ ಇಲ್ಲ. ಕ್ಯಾಟ್ ಕೇಳುತ್ತಾಳೆ, ನೀನು ನಿನ್ನ ತಮ್ಮ ಜಾನ್ಗೆ ಹೇಳಬೇಕು. ಜೇಮ್ಸ್ ಹೇಳುತ್ತಾನೆ, ನಾವು 10 ವರ್ಷಗಳಿಂದ ಮಾತಾಡಿಲ್ಲ, ಅವನಿಗೂ ಪರವಾಗಿಲ್ಲ. ಆದರೆ ಕ್ಯಾಟ್ ಇನ್ಸಿಸ್ಟ್ ಮಾಡುತ್ತಾಳೆ. ಒಕ್ಲಾಹೋಮಾ ಸಿಟಿಯಲ್ಲಿ ನಾವು ಜಾನ್ನನ್ನು ನೋಡುತ್ತೇವೆ. ಅವನು ಒಬ್ಬ ಕಾಪ್. ಅವನು ಮನೆಗೆ ಬಂದಾಗ ಅವನ ಗರ್ಲ್ ಫ್ರೆಂಡ್ ಡೆನ್ನಿ ಕೋಪದಲ್ಲಿದ್ದಾಳೆ. ನೀನು ನನ್ನ ಜೊತೆ ಮಾತನಾಡುವುದೇ ಇಲ್ಲ ಅಂತ ಹೇಳುತ್ತಾಳೆ. ಜಾನ್ ಪ್ರಾಮಿಸ್ ಮಾಡುತ್ತಾನೆ ಬೆಟರ್ ಕಮ್ಯುನಿಕೇಷನ್. ಆದರೆ ಇಂದು ಅವಳ ಬರ್ತ್ಡೇ. ಅವನು ಮರೆತಿದ್ದಾನೆ. ಡೆನ್ನಿ ಅವನನ್ನು ಬಿಟ್ಟು ಹೋಗುತ್ತದೆ. ಜಾನ್ ಒಬ್ಬನೇ ಕುಳಿತು ಕುಡಿಯುತ್ತಾನೆ. ಅಷ್ಟರಲ್ಲಿ ಕ್ಯಾಟ್ ಕರೆ ಮಾಡುತ್ತಾಳೆ. ತನ್ನನ್ನು ಜೇಮ್ಸ್ನ ವೈಫ್ ಎಂದು ಪರಿಚಯಿಸಿಕೊಳ್ಳುತ್ತಾಳೆ. ನಿಮ್ಮ ಅಪ್ಪ ಅವರು ಇಲ್ಲ. ಜಾನ್ಗೆ ಗೊತ್ತೇ ಇರಲಿಲ್ಲ ಅವನ ಫಾದರ್ ಇನ್ನೂ ಜೀವಂತವಿದ್ದಲೆಂದು. ಅವನಿಗೆ ದೊಡ್ಡ ಶಾಕ್ ಇಲ್ಲ. ಅವನು ಫ್ಯುನರಲ್ಗೆ ಬರಲ್ಲ ಅಂತ ಹೇಳುತ್ತಾನೆ. ಆ ಕ್ಷಣ ಇಬ್ಬರು ಗುಂಡಾಗಳು ಮನೆಗೆ ನುಗ್ಗುತ್ತಾರೆ. ವಾಲ್ಟರ್ ನಿನಗೆ ಕಳುಹಿಸಿದ ಪ್ಯಾಕೇಜ್ ಎಲ್ಲಿದೆ? ಜಾನ್ ಹೇಳುತ್ತಾನೆ, ನನಗೆ ಏನೂ ಸಿಕ್ಕಿಲ್ಲ. ಅವರು ಹೇಳುತ್ತಾರೆ, ಯಾಕೂಜಾ ಜೊತೆ ಆಟವಾಡಬೇಡ. ಜಾನ್ ಫೈಟ್ ಬ್ಯಾಕ್ ಮಾಡುತ್ತಾನೆ. ಅವರು ಬಿಟ್ಟುಕೊಡುವಾಗ ಕೆಲವು ಫೋಟೋಗಳು ಬೀಳುತ್ತವೆ. ಅವನ ತಾಯಿಯ ಫೋಟೋಗಳು. ಅದು ಜಾನ್ಗೆ ತಾಳಲಾರದ ನೋವು. ಅವನೊಳಗೆ ಹಳೆಯ ಕೋಪ ಮತ್ತೆ ಎದ್ದು ಬರುತ್ತದೆ. ನನ್ನ ಅಪ್ಪ ಏನು ಮಾಡುತ್ತಿದ್ದ? ಅವನು ಟ್ರೂತ್ ಹುಡುಕಲು ನಿರ್ಧರಿಸುತ್ತಾನೆ. ಫ್ಯೂನರಲ್ ದಿನ. ಜಾನ್ ಬರುತ್ತಾನೆ. ಜೇಮ್ಸ್ ಮತ್ತು ಜಾನ್ ನಡುವೆ ಆಕ್ವರ್ಡ್ ಸೈಲೆನ್ಸ್. ಬಾಲ್ಯದಿಂದ ಟೆನ್ಷನ್. ಬೇರೆ ತಾಯಿಗಳು. ಅಲ್ಲಿ ಗವರ್ನರ್ ಪೀಟರ್ ಬರುತ್ತಾನೆ, ವಾಲ್ಟರ್ನ ಓಲ್ಡ್ ಫ್ರೆಂಡ್. ಸಂಜೆ ಮನೆಗೆ ಎಲ್ಲರೂ ಸೇರುತ್ತಾರೆ. ರೀಟಾ, ಅವರ ಸಹೋದರಿ, ಇನ್ನೂ ಜಾನ್ ಮೇಲೆ ಕೋಪದಲ್ಲಿದ್ದಾಳೆ. ಜಾನ್ ಹೇಳುತ್ತಾನೆ, ಇದು ಆಕ್ಸಿಡೆಂಟ್ ಅಲ್ಲ, ಇದು ಮರ್ಡರ್. ಅವನು ಹೇಳುತ್ತಾನೆ, ಯಾಕೂಜಾ ಜನರು ಅವನ ಮೇಲೆ ದಾಳಿ ಮಾಡಿದರು. ಜೇಮ್ಸ್ಗೆ ಹಳೆಯ ಇನ್ಸಿಡೆಂಟ್ ನೆನಪಾಗುತ್ತದೆ. 10 ವರ್ಷ ಹಿಂದೆ ಜಾನ್ ಗ್ಯಾಂಗ್ಸ್ಟರ್ಸ್ ಅನ್ನು ಹೊಡೆದಿದ್ದ. ಜೇಮ್ಸ್ ಕೋಪಗೊಳ್ಳುತ್ತಾನೆ. ಜಾನ್ ಕಿರುಚುತ್ತಾನೆ, ನೀನು ನನ್ನ ಮೇಲೆ ಯಾವಾಗಲೂ ಟ್ರಸ್ಟ್ ಮಾಡಿಲ್ಲ. ಅವನು ಹೊರಟು ಹೋಗುತ್ತಾನೆ. ಬಾರ್ನಲ್ಲಿ ಜಾನ್ಗೆ ಒಂದು ಡ್ರಿಂಕ್ ಕೊಡ್ತಾರೆ. ಅವನು ಬಿದ್ದಂತೆ ಆಗುತ್ತಾನೆ. ಅವನನ್ನು ಮಿಸ್ಟರ್ ಕೆ ಮುಂದೆ ಕರೆದುಕೊಂಡು ಹೋಗುತ್ತಾರೆ. ಹವಾಯಿನ ದೊಡ್ಡ ಜಾಪನೀಸ್ ವಾಬ್ ಬಾಸ್. 7 ದಿನಗಳಲ್ಲಿ ದ್ವೀಪ ಬಿಟ್ಟು ಹೋಗು, ಇಲ್ಲದಿದ್ದರೆ ನಿನ್ನನ್ನು ತುಂಡು ಮಾಡುತ್ತೇನೆ. ಜಾನ್ ಹೇಳುತ್ತಾನೆ, ಐ ಆಮ್ ನಾಟ್ ಲೀವಿಂಗ್. ಮಿಸ್ಟರ್ ಕೆ ಅವನ ಮುಖದಲ್ಲಿ ಕಟ್ ಮಾಡುತ್ತಾನೆ. ಇನ್ನೊಂದೆಡೆ ಜೇಮ್ಸ್ಗೆ 12 ಕೋಡ್ಸ್ ಸಿಗುತ್ತವೆ. ಜಾನ್ ವಾಲ್ಟರ್ ಆಫೀಸ್ನಲ್ಲಿ ಕೆನ್ ಅನ್ನುವ ಹ್ಯಾಕರ್ ಹುಡುಗನನ್ನು ಹಿಡಿದುಕೊಳ್ಳುತ್ತಾನೆ. ಕೆನ್ ಹೇಳುತ್ತಾನೆ, ವಾಲ್ಟರ್ಗೆ ಅರ್ಧ ನಗರ ಶತ್ರು. ಜಾನ್ ಹೇಳುತ್ತಾನೆ, ಇನ್ನು ಮುಂದೆ ನೀನು ನನ್ನ ಜೊತೆ ಕೆಲಸ. ಅವರಿಗೆ ಒಂದು ಬ್ಲೂ ಪ್ರಿಂಟ್ ಸಿಗುತ್ತದೆ, ಒಂದು ಕೆಸಿನೋ ಪ್ಲಾನ್. ಹವಾಯಿನಲ್ಲಿ ಕೆಸಿನೋ ಇಲ್ಲೀಗಲ್. ಇದು ರೀಕೋ ಎಂಬವನ ಪ್ರಾಜೆಕ್ಟ್. ಅವನು ಯಾಕೂಜಾ ಜೊತೆ ಲಿಂಕ್. ಪಾರ್ಟಿಗೆ ವೆಯ್ಟರ್ ಡಿಸ್ಗೈಸ್ನಲ್ಲಿ ಇಬ್ಬರೂ ಹೋಗುತ್ತಾರೆ. ಜಾನ್ ರಿಕೋನ ವೈಫ್ ಟೀನಾ ಜೊತೆ ಮಾತಾಡುತ್ತಾನೆ.
ಅವಳು ಹೇಳುತ್ತಾಳೆ, ನಾನು ವಾಲ್ಟರನ್ನು ಹೈರ್ ಮಾಡಿದ್ದೆ. ಮರುದಿನ ಟೀನಾ ಡೆಡ್ ಬಾಡಿ ಸಿಗುತ್ತದೆ. ಜಾನ್ ರೇಜ್ ಆಗಿ ರಿಕೋನ ಜನರನ್ನು ಹೊಡೆಯುತ್ತಾನೆ. ಪೊಲೀಸ್ ಹಿಡಿದುಕೊಳ್ಳುತ್ತಾರೆ. ಜೇಮ್ಸ್ ಬೇಲ್ ಮಾಡುತ್ತಾನೆ. ಇಬ್ಬರ ನಡುವೆ ದೊಡ್ಡ ಫೈಟ್. ಅಲ್ಲಿ ಜೇಮ್ಸ್ ಟ್ರೂತ್ ಹೇಳುತ್ತಾನೆ. ನಿನ್ನನ್ನು ದೂರ ಕಳಿಸಿದ್ದೆ ನಿನ್ನ ಜೀವ ಉಳಿಸಲು. ಜಾನ್ ಅತ್ತಂತೆ ಹೇಳುತ್ತಾನೆ, ಅಪ್ಪನಿಗಿಂತ ನೀನೇ ನನಗೆ ವರ್ಲ್ಡ್. ಇಬ್ಬರೂ ಫೈನಲಿ ಒಟ್ಟಾಗುತ್ತಾರೆ. ಡೆನಿ ಪ್ಯಾಕೇಜ್ ಜೊತೆ ಬರುತ್ತಾಳೆ. ಫ್ಲ್ಯಾಶ್ ಡ್ರೈವ್. ಅದು ಕ್ರಿಪ್ಟೋ ಅಕೌಂಟ್. 12 ಕೋಡ್ಸ್ ಬೇಕು. ಅವರು ಅನ್ಲಾಕ್ ಮಾಡುತ್ತಾರೆ. $2 ಮಿಲಿಯನ್. ಅಕೌಂಟ್ ಓನರ್ ಪೀಟರ್. ಪೀಟರ್ ಮತ್ತು ರೀಕೋ ಸೇರಿ ಲ್ಯಾಂಡ್ ಗ್ರ್ಯಾಬ್ ಮಾಡಿದ್ದರು, ಕಸಿನೋ ಕಟ್ಟಲು. ವಾಲ್ಟರ್ ಟ್ರೂತ್ ಕಂಡುಕೊಂಡಿದ್ದ, ಆದ್ದರಿಂದ ಅವನನ್ನು ಕೊಂದರು. 06/02/10:36 PM. ಕಿಶು. ರೀಕೋ, ಕ್ಯಾಟ್ ಮತ್ತು ರೀಟಾ ಅವರನ್ನು ಕಿಡ್ನ್ಯಾಪ್ ಮಾಡುತ್ತಾರೆ. ಜೇಮ್ಸ್ ತನ್ನ ವೆಪನ್ ಸ್ಟ್ಯಾಶ್ ತೋರಿಸುತ್ತಾರೆ. ಲೆಟ್ಸ್ ಫಿನಿಶ್ ದಿಸ್. ಇಬ್ಬರು ಕಾಂಪೌಂಡ್ ಮೇಲೆ ಅಟ್ಯಾಕ್ ಮಾಡುತ್ತಾರೆ. ಹೆವಿ ಆಕ್ಷನ್, ಬ್ಲಡ್, ಫೈರ್, ರೇಜ್. ಜೇಮ್ಸ್ ಟೆಡ್ ಅನ್ನು ಸೋರ್ಡ್ನಿಂದ 2 ಭಾಗ ಮಾಡುತ್ತಾನೆ. ಜಾನ್ ರೀಕೋ ಎದುರು ಫೈಟ್ ಮಾಡುತ್ತಾನೆ. ರೀಕೋ ಕರಾಟೆ ಮಾಸ್ಟರ್. ಜಾನ್ ಆಲ್ಮೋಸ್ಟ್ ಸಾಯುತ್ತಾನೆ. ಆದರೆ ಅವನು ಹೇಳುತ್ತಾನೆ, ನಿನ್ನ ಗ್ರೆನೇಡ್ ಪಿನ್ ನಾನು ತೆಗೆದಿದ್ದೇನೆ. ಎಕ್ಸ್ಪ್ಲೋಷನ್. ರೀಕೋ ಸಾಯುತ್ತಾನೆ. ಜಾನ್ ನೀರಿಗೆ ಬೀಳುತ್ತಾನೆ. ಜೇಮ್ಸ್ ಹಾರಿ ಅವನನ್ನು ಉಳಿಸುತ್ತಾನೆ. ನಾನು ನಿನ್ನನ್ನು ಮತ್ತೆ ಕಳೆದುಕೊಳ್ಳಲ್ಲ, ಜೇಮ್ಸ್ ಹೇಳುತ್ತಾನೆ. ಪೀಟರ್ ಅರೆಸ್ಟ್ ಆಗ್ತಾನೆ. ಮಿಸ್ಟರ್ ಕೆ ಮತ್ತೆ ಬರುತ್ತಾನೆ. ನೀನು ರೀಕೋನು ಕೊಂದೆ, ಹವಾಯಿಗೆ ಉಪಕಾರ ಮಾಡಿದ್ದೆ. ಅವನು ಜಾನ್ಗೆ ಒಂದು ಪೇಪರ್ ಕೊಡುತ್ತಾನೆ. ಅವನ ತಾಯಿಯ ಕಿಲ್ಲರ್ ಹೆಸರು. ಜಾನ್ ಆ ಪೇಪರ್ ನೋಡುತ್ತಾನೆ. ಸ್ವಲ್ಪ ಸಮಯ ಮೌನ. ಜೇಮ್ಸ್ ಹೇಳುತ್ತಾನೆ, ಈ ಬಾರಿ ನಿನ್ನನ್ನು ನಿಲ್ಲಿಸುವುದಿಲ್ಲ. ಆದರೆ ಜಾನ್ ಆ ಪೇಪರ್ ಸುಟ್ಟು ಬಿಡುತ್ತಾನೆ. ಇನಫ್ ರಿವೆಂಜ್, ಐ ಚೂಸ್ ಫ್ಯಾಮಿಲಿ. ಇಬ್ಬರು ಬೀಚ್ ಮೇಲೆ ಕುಳಿತು ಸೂರ್ಯಾಸ್ತ ನೋಡುತ್ತಾರೆ. ವಾಲ್ಟರ್ ಕಳುಹಿಸಿದ ಫ್ಲ್ಯಾಶ್ ಡ್ರೈವ್. ಅದು ಹಣಕ್ಕಾಗಿ ಅಲ್ಲ, ಕುಟುಂಬವನ್ನು ಮತ್ತೆ ಒಟ್ಟುಗೂಡಿಸಲು. ಇದೀಗ ಜಾನ್, ಜೇಮ್ಸ್, ರೀಟಾ, ಕ್ಯಾಟ್ ಎಲ್ಲರೂ ಒಟ್ಟಾಗಿ ಹೊಸ ಲೈಫ್ ಶುರು ಮಾಡುತ್ತಾರೆ. ಕೆಲವೊಮ್ಮೆ ಒಂದು ಸಾವು ಒಂದು ಕುಟುಂಬವನ್ನು ಬದುಕಿಸುತ್ತದೆ.